ಅಪರಿಚಿತ ವ್ಯಕ್ತಿಗಳು, ಗೊತ್ತಿಲ್ಲದ ಕೆಲವರು. ಅಧ್ಯಾಯ 1. ಜೇಶಾಮ್ ಜಬುದೊರೆ. ಒಮ್ಮೆ ನಾನು ನಮ್ಮ ಮನೆಯಲ್ಲಿ ನಡೆಸಿದ ಸುವಾರ್ಥ ಕೂಟದಲ್ಲಿ ಒಬ್ಬ ಪ್ರಸಂಗಿಯು ಲೋಟನ ಹೆಂಡತಿಯ ಹೆಸರನ್ನು ಕಂಡುಹಿಡಿದು ಹೇಳುವವರಿಗೆ 1,000 ರೂಪಾಯಿ ಬಹುಮಾನ ಎಂದು ಹೇಳಿದರು. 1,000 ಎಂದ ಕೂಡಲೇ ಎಲ್ಲರಿಗೂ ಆಶೆ ಹುಟ್ಟಿತು. ಎಲ್ಲರೂ ಸತ್ಯವೇದವನ್ನು ಹೊರಳಿಸಿ ನೋಡಿ ಲೋಟನ ಹೆಂಡತಿಯ ಹೆಸರನ್ನು ಹುಡುಕಲು ಪ್ರಾರಂಭಿಸಿದರು. ಆದರೆ ಯಾರಿಂದಲೂ ಕಂಡು ಹಿಡಿಯಲಾಗಲಿಲ್ಲ. ಸತ್ಯವೇದದಲ್ಲಿ ಮುಖ್ಯರಾದ ಕೆಲವರ ಹೆಸರುಗಳನ್ನು ಬರೆದಿಲ್ಲ. ಕೆಲವರ ಹೆಸರು ಅನೇಕ ಸಾರಿ ಕಂಡಿದ್ದರೂ ದೇವರ ರಾಜ್ಯಕ್ಕೆ ಅವರು ಯೋಗ್ಯರಾಗಲಿಲ್ಲ. ಕೆಲವರ ಹೆಸರು ಅಪರೂಪವಾಗಿ ಕಂಡಾಗಿಯೂ ಅವರು ಉಪಯುಕ್ತವಾದ ಮಾದರಿಯನ್ನು ತೋರಿಸಿ ನಿತ್ಯ ರಾಜ್ಯವನ್ನು ಸ್ವಾಸ್ಥ್ಯ ಮಾಡಿಕೊಂಡಿದ್ದಾರೆ. ಸತ್ಯವೇದದಲ್ಲಿ ಐಶ್ವರ್ಯವಂತನು ಮತ್ತು ಲಾಜರನ ಸಂಭವವನ್ನು ಓದುತ್ತೇವೆ. ಬಡವನು ದರಿದ್ರನು ಆಗಿದ್ದ ಲಾಜರನ ಹೆಸರು ಹೇಳಲ್ಪಟ್ಟಿದ್ದರೂ ಐಶ್ವರ್ಯವಂತನ ಹೆಸರು ಹೇಳಲಾಗಲಿಲ್ಲ. ಇದರ ರಹಸ್ಯವೇನು? ಮುಖ್ಯರಾದವರ ಕೆಲವರ ಹೆಸರುಗಳು ಸತ್ಯವೇದದಲ್ಲಿ ಹೇಳಿಲ್ಲವಾದ್ದರಿಂದ ಬೇರೆ ಹೆಸರುಗಳಿಂದ ಹೇಳಲು ಬಯಸುತ್ತಾರೆ. ಆದರೆ ಈ ರೀತಿ ಅವರಿಗೆ ಬೇರೆ ಹೆಸರನ್ನಿಟ್ಟು ಕರೆಯುವುದು ಸರಿಯಲ್ಲ. ರಹಸ್ಯವಾದವುಗಳು ನಮ್ಮ ದೇವರಾದ ಕರ್ತನವು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾದವು ಎಂದು ಸತ್ಯವೇದವು ಹೇಳಿದೆ. ಧರ್ಮೋಪದೇಶ ಕಾಂಡ 29:20. ರಹಸ್ಯವಾದವುಗಳು ನಿತ್ಯದಲ್ಲಿ ಬಹಿರಂಗವಾಗಬಹುದು. ಅಲ್ಲಿಯವರೆಗೆ ನಾವು ಸಹಿಸಿಕೊಳ್ಳಬೇಕು. ಬೋಧಕರಾದ ರಿಚರ್ಡ್ ಉಮ್ರಾಡ್ ಅವರು ಚೆನ್ನೈ ಪಟ್ಟಣಕ್ಕೆ ಬಂದಿದ್ದಾಗ ಅವರೊಂದಿಗೆ ಸೆರೆಮನೆಯಲ್ಲಿದ್ದು ಚಿತ್ರಹಿಂಸೆ ಅನುಭವಿಸಿ ಜೀವ ತೆತ್ತ ಯೌವನಸ್ಥನ ಬಗ್ಗೆ ಹೇಳಿದರು. ಆದರೆ ಅವನ ಹೆಸರು ಗೊತ್ತಿಲ್ಲ. ಅವನು ರುಮಾನಿಯ ದೇಶದಲ್ಲಿ ಕ್ರಿಸ್ತನಿಗಾಗಿ ಕೈದು ಮಾಡಲ್ಪಟ್ಟವನು. ಯೇಸು ಕ್ರಿಸ್ತನನ್ನು ಪ್ರೀತಿಸಿ ಆತನಿಗೆ ಸೇವೆ ಸಲ್ಲಿಸಬೇಕೆಂದು ಬಯಸಿದ್ದೇ ಅವನ ತಪ್ಪು. ಆ ಯುವಕನು ಸೆರೆಮನೆಗೆ ಬರುವುದಕ್ಕೆ ಮೊದಲು ಭಾರತವನ್ನು ಅಪಾರವಾಗಿ ಪ್ರೀತಿಸಿ ಇಲ್ಲಿಗೆ ಬಂದು ಸೇವೆ ಮಾಡಬೇಕೆಂಬುದು ಅವನ ಅಪೇಕ್ಷೆಯಾಗಿತ್ತು. ಅದಕ್ಕಾಗಿ ಅವನು ಬಹಳ ಕಾತುರಗೊಂಡು ಭಾರತದ ಬಗ್ಗೆ ಅನೇಕ ಮಾಹಿತಿಗಳನ್ನೆಲ್ಲ ಸೇಕರಿಸಿದನು. ಭಾರತದ ನದಿಗಳು, ಭಾರತದ ಜನರ ನಾಗರಿಕತೆ ಎಲ್ಲವೂ ಅವನ ಕುತೂಹಲವನ್ನು ಕೆರಳಿಸಿದವು. ಆದರೆ ಸೆರೆವಾಸದಲ್ಲಿ ಅವನು ಅನುಭವಿಸಿದ ಚಿತ್ರಹಿಂಸೆಯಿಂದಾಗಿ ಸಾಯುವ ಸ್ಥಿತಿಗೆ ಬಂದನು. ತನ್ನ ಪ್ರಾಣ ಹೋಗುವ ಮುನ್ನ ಅವನೊಂದಿಗೆ ಸೆರೆಯಲ್ಲಿದ್ದಂಥ ಬೋಧಕ ರಿಚರ್ಡ್ ಉಮ್ರಾಡ್ ಅವರನ್ನು ಕರೆದು, ಪಾಸ್ಟರ್, ಅವರೇ ಭಾರತದಲ್ಲಿ ಸೇವೆ ಮಾಡಬೇಕೆಂಬ ಅಪೇಕ್ಷೆ ನನ್ನ ನರನಾಡಿಗಳಲ್ಲಿಯೂ ನನ್ನ ರಕ್ತದಲ್ಲಿಯೂ ಹರಿಯುತ್ತಿದೆ. ಆದರೆ ನನ್ನ ಆಶೆ, ನನ್ನ ದಾಹ ನೆರವೇರದೆ ಈ ಪ್ರಪಂಚವನ್ನು ಬಿಟ್ಟು ಹೋಗುತ್ತಿರುವೆನು. ಆದರೆ ಕರ್ತನು ನಿಮ್ಮನ್ನು ಒಂದು ದಿನ ಬಿಡುಗಡೆ ಮಾಡುವನು. ನಿಶ್ಚಯವಾಗಿ ನಿಮ್ಮನ್ನು ಭಾರತಕ್ಕೆ ಕರೆದೊಯ್ಯುವನು. ನೀವು ಭಾರತಕ್ಕೆ ಹೋದಾಗ ನಾನು ಭಾರತಕ್ಕಾಗಿ ಪ್ರಾರ್ಥಿಸಿದ್ದನ್ನು, ಭಾರತವು ಉಜ್ಜೀವನ ಹೊಂದುವುದನ್ನು ಬಯಸಿದೆನೆಂದು ನೀವು ಅವರಿಗೆ ಹೇಳಬೇಕು ಎಂದು ಹೇಳಿದನು. ಅದರ ನಂತರ ಅವನು ಕಾಲವಾದನು. ಕೆಲವಾರು ವರ್ಷಗಳ ತರುವಾಯ ಬೋಧಕರಾದ ರಿಚರ್ಡ್ ಉಮ್ರಾಡ್ ಅವರು ಬಿಡುಗಡೆಯಾಗಿ ಭಾರತಕ್ಕೆ ಬಂದಾಗ ಆ ಯೌವನಸ್ಥನ ಬಗ್ಗೆ ಹೇಳಿದರು. ಅವನ ಹೆಸರು ಗೊತ್ತಿಲ್ಲದಾಗಿದ್ದರೂ ಅವನನ್ನು ಕುರಿತು ಬೋಧಕರು ಹೇಳಿದ ವಾರ್ತೆಗಳು ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಬರಿಸಿತು. ಗೊತ್ತಿಲ್ಲದ ಅವನ ಮೇಲೆ ಅಪರಿಮಿತವಾದ ಅನುತಾಪವೂ ಪ್ರೀತಿಯೂ ಉಂಟಾಯಿತು. ಸತ್ಯವೇದದಲ್ಲಿ ಗೊತ್ತಿಲ್ಲದವರಾಗಿ ತೆರೆಯ ಮರೆಯಲ್ಲಿರುವ ಅನೇಕ ಭಕ್ತರಿದ್ದಾರೆ. ಅವರ ಹೆಸರು ನಮಗೆ ಸಿಕ್ಕಲಿಲ್ಲವಾದರೂ ಅವರ ಮೇಲೆ ಅಪಾರವಾದ ಮಮತೆ ಹಾಗೂ ಪ್ರೀತಿಯೂ ನಮಗೆ ಇದೆ. ಇಬ್ರಿಯರ ಪತ್ರಿಕೆಯ 11ನೇ ಅಧ್ಯಾಯವನ್ನು ಓದುವಾಗ ಅಪೊಸ್ತಲನಾದ ಪೌಲನು ಅನೇಕ ನಂಬಿಕೆಯ ವೀರರನ್ನು ನಮ್ಮ ಮುಂದೆ ನಿಲ್ಲಿಸುತ್ತಾನೆ. ನಂಬಿಕೆಯಿಂದ ಅನೇಕರು ಅತಿ ಮಹತ್ತರವಾದ ಕಾರ್ಯಗಳನ್ನು ಮಾಡಿದಂಥ ಭಕ್ತರ ಹೆಸರುಗಳನ್ನು ನಾವು ಅಲ್ಲಿ ನೋಡುತ್ತೇವೆ. ನಂಬಿಕೆಯಿಂದ ಮರಣವನ್ನೇ ಕಾಣದೆ ತೆಗೆದುಕೊಳ್ಳಲ್ಪಟ್ಟಂಥ ಅನೋಕನನ್ನು
ವಿಶ್ವಾಸಿಗಳ ತಂದೆಯೆಂದು ಕರೆಸಿಕೊಂಡ ಅಬ್ರಾಮನ ಹೆಸರನ್ನು ನೋಡುತ್ತೇವೆ. ತ್ಯಾಗವಾಗಿ ಐಗುಪ್ತದ ಅರಮನೆಯನ್ನು ಬಿಟ್ಟು ಹೊರಗೆ ಬಂದಂಥ ಮೋಸೆಯ ಹೆಸರನ್ನು ಕುರಿತು ನಾವು ಓದುತ್ತೇವೆ. ಇನ್ನು ಅನೇಕ ಭಕ್ತರ ಹೆಸರುಗಳು ಆ ಪಟ್ಟಿಯಲ್ಲಿವೆ. ಆದರೆ ಅಧ್ಯಾಯದ ಕೊನೆ ಭಾಗದಲ್ಲಿ ಬೇರೆ ಕೆಲವರು ಎಂಬ ಪದದೊಂದಿಗೆ ಕರ್ತನಿಗಾಗಿ ಯಾತನೆಯನ್ನು ಅನುಭವಿಸಿದ ಭಕ್ತರನ್ನು ನೋಡುತ್ತೇವೆ. ಈ ವಾಕ್ಯವನ್ನು ಓದಿ ನೋಡಿ. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನ ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಇಬ್ರಿಯ 11:35. ಕೆಲವರು ಎಂದು ಹೇಳಲ್ಪಟ್ಟಿರುವ ಇವರು ಯಾರು? ಅವರ ಚರಿತ್ರೆ ಏನು? ನಮಗೆ ಗೊತ್ತಿಲ್ಲ. ಈ ಅಧ್ಯಾಯವನ್ನು ಮುಂದೆ ಓದಿ ನೋಡಿರಿ. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಇಬ್ರಿಯ 11:36. ಕಲ್ಲೆಸೆದು ಕೊಂದರು. ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳರೆಂದು ಕೆಲವರನ್ನು ಪ್ರೇರೇಪಿಸಿದರು. ಕೆಲವರನ್ನು ಕತ್ತಿಯಿಂದ ಕೊಂದರು. ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವರಾಗಿದ್ದು ಕುರಿಮೇಕೆಗಳ ಚರ್ಮವನ್ನು ಹುಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು, ಬೆಟ್ಟ, ಗವಿ, ಕುಣಿಗಳಲ್ಲಿ ಅಲೆದಾಡುವರಾಗಿದ್ದರು. ಇಬ್ರಿಯ 11:37-38. ಹೆಸರು ಬರೆಯಲ್ಪಟ್ಟಂಥ ಭಕ್ತರನ್ನು ಕುರಿತು ಸತ್ಯವೇದವು ಹೇಳುವುದಕ್ಕಿಂತಲೂ ಹೆಸರು ಹೇಳಲ್ಪಡದವರು ಕರ್ತನಿಗಾಗಿ ಅನುಭವಿಸಿದ ಶ್ರಮೆಗಳನ್ನು ಕುರಿತು ಹೇಳಿ ಅವರಿಗಾಗಿ ಶ್ರೇಷ್ಠ ಪುನರುತ್ಥಾನವು ಇದೆ ಎಂದು ಹೇಳಲಾಗಿದೆ. ಬಹುಶ್ರೇಷ್ಠವಾದ ಸ್ವಾಸ್ಯವನ್ನು ಹೊಂದಿಕೊಳ್ಳಲು ಶ್ರಮ ಸಂಕಟಗಳ ಹಾದಿಯಲ್ಲಿ ದಾಟಿ ಹೋದ ಭಕ್ತರ ಹೆಸರುಗಳು ಇಂದು ನಮಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ನಿತ್ಯರಾಜವು ಅದನ್ನು ತಿಳಿದಿದೆ. ಜೀವ ಪುಸ್ತಕದಲ್ಲಿ ಅದನ್ನು ಬರೆದಿಡಲಾಗಿದೆ. ಇಂದು ಸಹ ಪ್ರಸಿದ್ಧರಾದಂಥ ದೊಡ್ಡ ಸೇವಕರನ್ನು ನೋಡುತ್ತೇವೆ. ದೊಡ್ಡ ದೊಡ್ಡ ಜಾಹೀರಾತುಗಳಲ್ಲಿ ಅವರ ಭಾವಚಿತ್ರಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮುದ್ರಿಸಲ್ಪಟ್ಟಿರುವುದನ್ನು ಕಾಣುತ್ತೇವೆ. ಹೆಸರು ಸಹ ವಿಶೇಷವಾಗಿ ಪ್ರಚಾರ ಮಾಡಲ್ಪಟ್ಟಿರುತ್ತದೆ. ಅವರ ಪತ್ರಿಕೆಗಳಲ್ಲಿಯೂ ಸಹ ಅವರ ಬಗ್ಗೆ ವಿಶೇಷವಾಗಿ ಬರೆದಿರುತ್ತಾರೆ. ಆದರೆ ಅಂಥವರು ಮಾತ್ರವೇ ಸೇವೆ ಮಾಡುತ್ತಾರೆಂದು ನೀವು ಎಣಿಸಿ ಬಿಡಬಾರದು. ಹೆಸರು ಗೊತ್ತಿಲ್ಲದ, ಪ್ರಚಾರವಿಲ್ಲದೆ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಉತ್ತಮವಾಗಿ ಒಳ್ಳೆಯ ವಿಧದಲ್ಲಿ ಸೇವೆ ಮಾಡುತ್ತಿರುವ ನೂರಾರು ಭಕ್ತರಿರುವರು. ಪ್ರಪಂಚವು ಅವರನ್ನು ತಿಳಿದಿಲ್ಲವಷ್ಟೇ. ಸಭೆಗಳು ಅವರನ್ನು ಅಂಗೀಕರಿಸಲಿಲ್ಲ. ಆದರೆ ಪರಲೋಕವು ಅವರನ್ನು ಅರಿತಿದೆ. ಪರಲೋಕವು ಅವರನ್ನು ಸನ್ಮಾನಿಸುತ್ತದೆ. ಸೇವೆಯು ಹೇಗೆ ಬೆಳೆದಿದೆ, ಸೇವಕರು ಎಷ್ಟು ಮಹತ್ವ ಪಡೆದವರು ಎಂದು ಕರ್ತನು ಗಮನಿಸದೆ ಸೇವೆಯಲ್ಲಿ ನಿಷ್ಠೆಯುಳ್ಳವರು ಯಾರು, ಉತ್ತಮರಾಗಿರುವವರು ಯಾರು, ತ್ಯಾಗಿಗಳು ಯಾರು ಎಂದು ಗಮನಿಸುವನು. ಅನೇಕರು ದೊಡ್ಡ ದೊಡ್ಡ ಸೇವಕರಿಗೆ ಮಾತ್ರವೇ ದಶಮ ಭಾಗಗಳನ್ನು, ಕಾಣಿಕೆಗಳನ್ನು ಕಳಿಸಲು ಇಷ್ಟಪಡುತ್ತಾರೆ ಹೊರತು ಬಡ ಸೇವಕರನ್ನು ಕಂಡುಕೊಳ್ಳುವುದೇ ಇಲ್ಲ. ಹಸುವಿನಿಂದಲೂ ಬಡತನದಲ್ಲಿಯೂ ಬಾಡುತ್ತಿರುವ ಸೇವಕರನ್ನು ಯಾರು ಲಕ್ಷ್ಯ ಮಾಡುವುದೇ ಇಲ್ಲ. ಕರ್ತನು ಹೇಳುವಾಗ ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಎಂದು ಹೇಳಿದನೇ ಹೊರತು ಈ ದೊಡ್ಡವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಎಂದು ಹೇಳಲಿಲ್ಲವಲ್ಲವೇ? ದೊಡ್ಡವರಿಗಿಂತ ಅಲ್ಪರಾದವರು ಕರ್ತನ ಸನ್ಮಾನಕ್ಕೂ ಸ್ವೀಕಾರಕ್ಕೂ ಯೋಗ್ಯರಾಗಿರುವರು. ಒಮ್ಮೆ ನಾನು ಶ್ರೀಲಂಕಾಕ್ಕೆ ಹೋಗಿದ್ದಾಗ ಅಲ್ಲಿ ಒಬ್ಬ ದೇವದಾಸನನ್ನು ಸಂಧಿಸಿದೆನು. ಗೊತ್ತಿಲ್ಲದವರು ಅವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆತನ ಸೇವೆ ಎಲ್ಲವೂ ಮೊಣಕಾಲಿನಲ್ಲಿ ನಿಲ್ಲುವ ಸೇವೆಯೇ. ಒಬ್ಬಂಟಿಗರಾಗಿ ಒಂದು ಗುಡಿಸಿನಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುತ್ತಲೇ ಇರುತ್ತಿದ್ದರು. ಕೆಲವು ದಿನಗಳು 14 ಗಂಟೆ 20 ಗಂಟೆಗಳು ಮೊಣಕಾಲಿನಲ್ಲಿ ಇರುತ್ತಿದ್ದಂತೆ
ನಾನು ಅವರ ಮೊಣಕಾಲನ್ನು ನೋಡಿದಾಗ ಅದು ಒಂಟೆಯ ಮೊಣಕಾಲಿನಂತೆ ಜಡ್ಡು ಕಟ್ಟಿ ಹೋಗಿದ್ದವು. ಬಹಳ ಸೌಮ್ಯ ರೀತಿಯಿಂದ ಕರ್ತನ ಪ್ರಸನ್ನತೆಯನ್ನು ಅನುಭವಿಸಿ ಸಂತೋಷದಿಂದಿದ್ದರು. ಅವರೊಂದಿಗೆ ನಾನು ಕಳೆದ ಪ್ರತಿ ನಿಮಿಷವೂ ಸಹ ಮರೆಯಲಾರದಂಥ ಮಧುರ ವೇಳೆಗಳಾಗಿದ್ದವು. ಶ್ರೀಲಂಕಾದಲ್ಲಿ ನನ್ನ ತಂದೆಯಾದ ಪೆನ್ಷನ್ ವಿಷಯವಾಗಿ ಕೆಲವು ಸಿಂಹಗಳ ಅಧಿಕಾರಿಗಳನ್ನು ನಾನು ಸಂಧಿಸಬೇಕಾಗಿತ್ತು. ಆಗ ಆ ದೇವಸೇವಕನು ನನ್ನ ಜೊತೆಯಲ್ಲಿ ಬಂದು ನಾನು ಅಧಿಕಾರಿಗಳೊಂದಿಗೆ ಮಾತಾಡುವಾಗಲೆಲ್ಲ ಪ್ರಾರ್ಥಿಸುತ್ತಲೇ ಇದ್ದರು. ಅವರು ಪ್ರಾರ್ಥಿಸಿದ್ದರಿಂದ ಕರ್ತನು ಪ್ರತಿಯೊಬ್ಬ ಅಧಿಕಾರಿಯ ದೃಷ್ಟಿಯಲ್ಲಿ ನನಗೆ ದಯೆ ದೊರೆಯುವಂತೆ ಕೃಪೆ ಮಾಡಿದನು. ಅವರಿಗೆ ಏನಾದರೂ ಪ್ರತ್ಯುಪಕಾರ ಮಾಡಬೇಕೆಂದು ನಾನು ಬಯಸಿದೆನು. ಆದರೆ ಅವನು ಏನನ್ನು ತೆಗೆದುಕೊಳ್ಳಲು ಇಷ್ಟಪಡಲೇ ಇಲ್ಲ. ವಯಸ್ಸಾದವರಿಗೆ ಹೆಂಡತಿ ಮಕ್ಕಳು ಇರಲಿಲ್ಲ. ಹೊಗಳಿಕೆ, ಕೀರ್ತಿ, ಹಣ ಇವು ಯಾವುವನ್ನು ಸಂಪಾದಿಸಬೇಕೆಂದು ಅವರು ಬಯಸಲೇ ಇಲ್ಲ. ಗೊತ್ತಿಲ್ಲದ ಅವರ ಮನಸ್ಸಿನ ಬಯಕೆ ಎಲ್ಲವೂ ಕ್ರಿಸ್ತನು, ಆತನ ಪ್ರೀತಿಯೂ ಆಗಿತ್ತು. ಅವರು ಯಾರಿಗೂ ಗೊತ್ತಿಲ್ಲದವರಾಗಿರಬಹುದು, ಆದರೆ ಪರಲೋಕವು ಅವರನ್ನು ಸನ್ಮಾನಿಸುವುದು. ಅಂದು ಏಲಿಯನು ಕರ್ತನ ಪ್ರವಾದಿಗಳಲ್ಲಿ ತಾನೊಬ್ಬನೇ ಜೀವದಿಂದಿರುವುದಾಗಿ ಎಣಿಸಿದನು. ಆದರೆ ಕರ್ತನು ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆಯೂ ಅದನ್ನು ಮುದ್ದಿಡದೆಯೂ ಇರುವ 7,000 ಮಂದಿ ಇಸ್ರಾಯೇಲರನ್ನು ಉಳಿಸುವೆನು ಎಂದನು. 1ನೇ ಅರಸು 19:18. ಆ 7,000 ಮಂದಿ ಯಾರು? ಅವರ ಹೆಸರೇನು? ಹೆಸರು ಗೊತ್ತಿಲ್ಲದವರಲ್ಲಿ ಅವರು ಕೆಲವರು. ಯೇಸುಕ್ರಿಸ್ತನನ್ನು ಹುಡುಕಿ ಬಂದಂಥ ಪಂಡಿತರ ಹೆಸರೇನು? ಅದು ನಮಗೆ ಗೊತ್ತಿಲ್ಲ. ಸಿಲುಬೆಯಲ್ಲಿ ಯೇಸುವನ್ನು ಅಂಗೀಕರಿಸಿಕೊಂಡ ಕಳ್ಳನ ಹೆಸರು? ಸಮಾರ್ಯದ ಸ್ತ್ರೀ 38 ವರ್ಷಗಳಿಂದ ಕೊಳದ ಬಳಿ ಮಲಗಿದ್ದು ಸೌಖ್ಯ ಹೊಂದಿದವನ ಹೆಸರು ನಮಗೆ ಗೊತ್ತಿಲ್ಲ. ಫಿಲಿಪ್ಪನಿಂದ ಸುವಾರ್ತೆ ಕೇಳಿದ ಐಥಿಯೋಪ್ಯದವನ ಮಂತ್ರಿಯ ಹೆಸರೇನು? ಪಿಲಾತನ ಹೆಂಡತಿಯ ಹೆಸರೇನು? ಇವೆಲ್ಲ ನಮಗೆ ಗೊತ್ತಿಲ್ಲ. ಯೇಸು ಅಂದನು, ಈಗ ನಿನಗೆ ತಿಳಿಯುವುದಿಲ್ಲ, ಇನ್ನು ಮೇಲೆ ನಿನಗೆ ತಿಳಿಯುವುದು. ಯೆಹೋವನ 13:7. ಹೌದು, ಒಂದು ದಿನ ನಾವು ಪರಲೋಕಕ್ಕೆ ಹೋಗುವಾಗ ನಮ್ಮ ಕರ್ತನನ್ನು ಕೋಟ್ಯಾನುಕೋಟಿ ವರ್ಷಗಳು ಸ್ತುತಿಸುವಾಗ ಆ ಗೊತ್ತಿಲ್ಲದವರ ಹೆಸರನ್ನು ಕೇಳಿ ತಿಳಿಯೋಣ. ಆಗ ಎಲ್ಲವೂ ಪ್ರಕಟವಾಗುವುದು. ತಿಳಿಯದ ರಹಸ್ಯ ಒಂದೂ ಇಲ್ಲವಲ್ಲವೇ? ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ.
ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.